Hi everyone. I'm going to tell my experience about the Goa, the industry visit to Goa. I'm going to share my experience there. Okay, ನಾವು ಮೈಸೂರಲ್ಲಿರೋರೆಲ್ಲ ಬಂದು ನಾವು ಅಶೋಕ್ಪುರಂ ರೈಲ್ವೆ ಸ್ಟೇಷನಲ್ಲಿ ನಾವು ಟ್ರೈನ್ ಹತ್ಕೋಬೇಕಿತ್ತು ಪ್ಯಾಸೆಂಜರ್ ಟ್ರೈನು. ಸೊ ಅಲ್ಲಿಂದ ನಾನು ಬೆಳಗ್ಗೆ 6ಗೆ ಯಾವತ್ತೂ ಎದ್ದೇಳಿದ್ರು ಬೇಗ 5:45 ಎದ್ಬಿಟ್ಟು ರೆಡಿಯಾಗಿ 6:30ಗೆ ರೆಡಿಯಾಗಿ ಕೂತಿದ್ದೆ. ಆಮೇಲೆ 7ಗೆ ನಮ್ಮ ಮಾವ ನನ್ನ ಅಮ್ಮನ ನಾಯ್ಡು ನಗರಲ್ಲಿ ಬಿಟ್ಟರು. ಸೊ ನಾನು ಅಮ್ಮ ಮತ್ತು ರೈಲ್ವೆ ಸ್ಟೇಷನ್ಗೆ ಹೋದ್ವಿ, ಅಶೋಕ್ಪುರಂ ರೈಲ್ವೆ ಸ್ಟೇಷನ್ನು ಆಟೋ ಇಟ್ಕೊಂಡು. ಸೊ ಅಲ್ಲಿ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಇದ್ದರು. ನಾನು ಆ್ಯಕ್ಚುಲಿ ಮುಂಚೆನೇ ಒಂದ್ಸತಿ ಗೋವಾ ಟ್ರಿಪ್ ಹೋಗಿದ್ದೆ ನನ್ನ ಬೆಸ್ಟ್ ಫ್ರೆಂಡ್ ಫ್ಯಾಮಿಲಿ ಜೊತೆಗೆ. ನಾನು ಅಮ್ಮ ಇಬ್ಬರು ಗೋವಾಕ್ಕೆ ಹೋಗಿದ್ವಿ ಮುಂಚೆನೇ. ಬಟ್ ಇದು ಒಂದಿರಲಿ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ I went with my classmates. My classmates and friends are very excited to go to the Goa. ನೋಡಿ ಬ್ರೋ, ನಾನು ಬರ್ತೀನಿ. ಹಾಯ್ ಗಾಯ್ಸ್, ನೋಡಿ ಗಾಯ್ಸ್, ನಾವೆಲ್ಲ ಇವತ್ತು ಗೋವಾ ಟ್ರಿಪ್ ಹೋಗ್ತಾ ಇದ್ದೀವಿ. ಅದು ಟ್ರೈನೇ ಬಂದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇವಾಗ ಅವ್ರದ್ದು ಅದು ಓಪನ್ ಆಗಿಲ್ಲ ಲಾಕರ್ ಅಂದ್ರೆ ಅದಕ್ಕೆ ಇವಾಗ ರಕ್ಷಿತ್ ತಮ್ಮ ಅದನ್ನ ರೆಡಿ ಮಾಡ್ತಾ ಇದ್ದಾನೆ. ತೋರಿಸ್ಬಿಡು. ನಾನು ತುಂಬ ಎಕ್ಸೈಟ್ ಆಗಿದ್ದೆ, ನನ್ನ ಫ್ರೆಂಡ್ಸ್ಗಳು ತುಂಬ ಎಕ್ಸೈಟ್ ಆಗಿದ್ದರು. ಸೊ ಅದೇ ಎಕ್ಸೈಟಲ್ಲೇ ನನ್ನ ಬ್ಲಾಗ್ ಕೂಡ ಅವರೇ ನಡೆಸ್ತಿದ್ರು. ನಮ್ಮ ಟ್ರೈನ್ ಹತ್ಕೊಂಡ್ವಿ. ಟ್ರೈನಲ್ಲಿ ಎಲ್ಲ ಒಟ್ಟಿಗೆ ಕೂತಿದ್ವಿ. ಸೊ ಎಲ್ಲ ಹಂಗೆ ಎಂಜಾಯ್ ಮಾಡ್ತಿದ್ವಿ, ಡ್ಯಾನ್ಸ್ ಮಾಡಿಕೊಂಡು ವಿ ಎಂಜಾಯ್ಡ್ ಅ ಲಾಟ್. ಆ್ಯಂಡ್ ಮತ್ತು ಹಿಂಗೆ ಮಾಡ್ಕೊಂಡು ಮಲ್ಕೊಂಡು ಕಾಲ ಹೆಂಗೋ ಮಾಡಿ ನಮಗೆ ನಾವು ಯಶವಂತಪುರಂ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಬ್ಯಾಂಗ್ಳೂರು ಯಶವಂತಪುರಂ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಸೊ ಅಲ್ಲಿಂದ ನಾವು ಗೋವಾ ಟ್ರೈನ ಇಟ್ಕೊಂಡ್ವಿ. ಅದು ಬಂದು ಗೋವಾ ಟ್ರೈನ್ ಹೊರಡೋದು 3 o'clock ಹೊರಡ್ತಿತ್ತು. ನಾವು ಬಂದು ಯಶವಂತಪುರಕ್ಕೆ ನಾವು ತಲುಪಿದ್ದು ಮೇ ಬಿ 12:30 ಐ ಥಿಂಕ್, 12:30 or 1 ಐ ಥಿಂಕ್, ಐ ಡೋಂಟ್ ನೋ, 12:30 or 1. ಸೊ ಅಷ್ಟರಲ್ಲೇ ನಾವು ಗೋವಾ ಟ್ರೈನ್ ಇಟ್ಕೊಂಡು ಅಲ್ಲಿ ಊಟ ಮಾಡಿಕೊಂಡು ಸುತ್ತಾಡಿಕೊಂಡು ಒಂದೆರಡು ಟ್ರಾನ್ಸಾಕ್ಷನ್ ರೀಲ್ಸ್ ಮಾಡಿಕೊಂಡು. ಎಲ್ಲಿದ್ದೀವಿ ಹೇಳೋ? ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ಬರ್ತಾ ಇದ್ದೀವಿ. ಕ್ಯೂರಿಯಸ್. We finally ಟ್ರೈನ್ ಹೊರಟ ಮೇಲೆ ಮತ್ತೆ ಅಲ್ಲೇ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಅದು ಇದು ಮಾತಾಡಿಕೊಂಡು ಸ್ಪೆಂಡ್ ಅವರ್ ಟೈಮ್ ವೆರಿ ವೆಲ್. ನೈಟ್ ಒಂದು 1 ಗಂಟೆ ಐ ಥಿಂಕ್, ನೈಟ್ 1 ಗಂಟೆ ಲೈಕ್ ಒಂದು ನಿದ್ದೆನೇ ಬಂದಿಲ್ಲ. ನನಗಂತೂ ನಿದ್ದೆ ಬಂದಿಲ್ಲ. ಬಿಕಾಸ್ ನಾವು 3ಗೆ ಎದ್ದೇಳಬೇಕಿತ್ತು. ಲೈಕ್ ನಮ್ಮ ಸ್ಟಾಪ್ ಬರ್ತಿದ್ದೆ 3ಗೆ ನಮ್ಮ ಸ್ಟಾಪ್ ಬರ್ತಿತ್ತು. ಸೊ ನಾವು ಅಷ್ಟರಲ್ಲೇ ಎದ್ದೇಳ್ಬಿಡ್ಬೇಕಿತ್ತು. ಸೊ ಹಂಗೆ ನಂಗೆ ನಿದ್ದೆನೇ ಬರ್ತಿರಲಿಲ್ಲ. ನನಗೆ ಓಡಾಡ್ತಿದ್ದೆ ಆ ಕಡೆಯಿಂದ ಈ ಕಡೆ ಊಟ ಥರ. ಅಷ್ಟೇ ನನಗೆ ದೂದ್ ಸಾಗರ್ ನೋಡ್ಬೋದು ಅಂತ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಹೇಳ್ತಿದ್ರು. ಸೊ ನಾನು ಒಂದು ಕಡೆ ಇಬ್ಬರು ತಮಿಳಿಯನ್ ಕಪಲ್ಸ್ ಜೊತೆ ನಿಂತ್ಕೊಂಡು ನೋಡಿದೆ. ಎಲ್ಲರೂ ಕ್ಲಾಸ್ಮೇಟ್ ಜೊತೆ ನಿಂತ್ಕೊಂಡು ದೂದ್ ಸಾಗರ್ ನೋಡ್ತಿದ್ರು. ತಮಿಳಿಯನ್ ಕಪಲ್ಸ್ ಜೊತೆ ನಿಂತ್ಕೊಂಡು ದೂದ್ ಸಾಗರ್ ನೋಡಿದೆ. ಸೊ ಅದಾದಮೇಲೆ ಫೈನಲಿ ನಮ್ಮ ಸ್ಟಾಪ್ ಬಂತು, ಇಳ್ಕೊಂಡ್ವಿ. ಒಂದು ಬಸ್ಸಿಗೆ ಅಂತ ಒಂದು 4 ಗಂಟೆ ಕಾದ್ವಿ ಅಷ್ಟೇ. ಆಮೇಲೆ ಬಸ್ ಬಂತು. ಬಸ್ಸಲ್ಲಿ ಕುತ್ಕೊಂಡು 2 ಅವರ್ ನಿದ್ದೆ, 2 ಅವರ್ ನಿದ್ದೆ ಮಾಡಿದ್ವಿ ಅಷ್ಟೇ. ನಮ್ಮ ಡೆಸ್ಟಿನಿ ಬಂತು. ಅಲ್ಲಿ ನಮ್ಗೇನು ಮಾಡಿದ್ರು ಅಂದರೆ, ಅಲ್ಲಿ ನೀವು ಫ್ರೆಶ್ ಅಪ್ ಆಗಿ ಲೈಕ್ ಆ ಹೋಟೆಲ್ ಬಂದು ಫ್ರೆಶ್ ಅಪ್ ಆಗಬೇಕಷ್ಟೇ. ನೀವು ಅಲ್ಲಿ ಸ್ವಲ್ಪ ಹೊತ್ತು ಮಲಗಿ ಫ್ರೆಶ್ ಅಪ್ ಆಗಿಬಿಟ್ಟು 9 ಗಂಟೆಗೆ ಬನ್ನಿ ಅಂತ ಹೇಳಿದರು. ನಾವು ಅಲ್ಲಿ ಹೋಗಿ ತಲುಪಿದ್ದು ಐ ಥಿಂಕ್ 5:30 or 6ಗೆ ನಾವು ಅಲ್ಲಿ ತಲುಪಿದ್ದು ಅನಿಸುತ್ತೆ. ಸೊ ನಾನೇ ಫಸ್ಟ್ ಹೋಗಿ ಸ್ನಾನ ಏನೆಲ್ಲ ಮಾಡ್ಕೊಂಡು ಬಂದುಬಿಟ್ಟೆ. ಹಾಯ್ ಎವ್ರಿವನ್, ಫೈನಲಿ ವಿ ರೀಚ್ ಟು ಗೋವಾ. ಆ್ಯಂಡ್ ಇವಾಗ ರೂಮಿಗೆ ಓಕೆ ಒಂದು 6 ಸಮಥಿಂಗ್ಗೆ ರೂಮಿಗೆ ಬಂದ್ವಿ. ಆ್ಯಂಡ್ ನಾನು ಸ್ನಾನ ಮಾಡ್ಕೊಂಡು ಇವಾಗ ಬಂದೆ. ಇವಾಗ ಟೈಮ್ ಬಂದುಬಿಟ್ಟು 6:52. ಇವಾಗ ಇನ್ನೊಂದು ರೌಂಡ್ ಎಲ್ಲರೂ ರೆಡಿ ಆಗೋ ಅಷ್ಟರಲ್ಲೇ ನಾವು ಒಂದು ನಿದ್ರೆ ಮಾಡಿಬಿಟ್ಟೆ. ಓಕೆ, ಬಂದುಬಿಟ್ಟು ಸ್ವಲ್ಪ ಫ್ರೆಶ್. ನಾನು ನಿದ್ದೆ ಏನು ಮಾಡಿಲ್ಲ, ಫುಲ್ ಎಕ್ಸೈಟ್ಮೆಂಟ್ ಅಲ್ವಾ, ಓ ಮೈ ಗಾಡ್ ಗೋವಾ ಅಂತ ಹೇಳಿ. ಐ ಡಿಂಟ್ ಸ್ಲೀಪ್ ಎಟ್ ಆಲ್.
ಹಂಗೆ ಟೈಮ್ ಪಾಸ್ ಮಾಡಿ ಹಾಗೆ ಹೀಗೆ ಅಷ್ಟರಲ್ಲಿ ರೆಡಿ ಆದ್ವಿ. 9 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಹೋಟೆಲಿಂದ ಚೆಕ್ಔಟ್ ಆಗಿ ಅಕ್ಕ is still getting ready. It's already late. Yeah. ಆಮೇಲೆ ಅಲ್ಲಿಂದ ನಮಗೆ ತಿಂಡಿಗೆ ನಿಲ್ಲಿಸಿದ್ರು. ಸೊ ನಮ್ಮದು ತಿಂಡಿ ಬಂದ್ಬಿಟ್ಟು ನಮ್ಮದು ಫುಡ್ ಪ್ಲೇಸ್ ಬಂದ್ಬಿಟ್ಟು ನಾವು ಎಲ್ಲೋದ್ರೂ ಕೂಡ ಅದೇ ಒಂದು ಹೋಟೆಲಿಗೆ ಬರಬೇಕಾಗಿತ್ತು ನಾವು ಊಟ ಮಾಡೋದಕ್ಕೆ, ತಿಂಡಿ ಮಾಡೋದಕ್ಕೆ, ಊಟ ಮಾಡೋದಕ್ಕೆ, ಲಂಚ್ ಮಾಡೋದಕ್ಕೆ, ಏನಕ್ಕಾದ್ರೂ ನಾವು ಎಲ್ಲೋದ್ರೂ ಅಲ್ಲಿಗೆ ಬರಬೇಕಿತ್ತು. ಸೊ ಬೆಳಗ್ಗೆ ತಿಂಡಿನೂ ಅಲ್ಲೇ, ಊಟನೂ ಅಲ್ಲೇ, ನೈಟ್ ಡಿನ್ನರು ಅಲ್ಲೇ, ಎವ್ರಿಥಿಂಗ್ ಅಲ್ಲೇ. ಬಟ್ ಪ್ಲೇಸ್ ಮಾತ್ರ ಬೇರೆ ಬೇರೆ ಹೋಗಿ ಮತ್ತೆ ಬರೋದು ಅಷ್ಟೇ. ಸೊ ನಾವು ಅಲ್ಲಿ ತಿಂಡಿ ಮಾಡಿಕೊಂಡು ಇಂಡಸ್ಟ್ರಿ ವಿಸಿಟ್ಗೆ ಹೋದ್ವಿ. ನಾವು ಹೋಗಿದ್ದು ಇಂಡಸ್ಟ್ರಿಗೆ ಬಂದುಬಿಟ್ಟು ಸೊ ಅಲ್ಲಿ ನೋಡಿಕೊಂಡು ಅವ್ರ ಪ್ಲ್ಯಾಂಟ್ನೆಲ್ಲ ನೋಡ್ಕೊಂಡು ಒಂದು ರೌಂಡ್ ನೋಡಿಕೊಂಡು ಅಗೇನ್ ವಿ ವೆಂಟ್ ಅನದರ್ ಪ್ಲೇಸ್. Hi guys, welcome back to our channel. We are here with good place. Like ಮಾಡಿ, share ಮಾಡಿ. ಹೇಳ್ತಿರ್ತೀರಾ. We are going to another place. I don't know what is this place called. I don't know that place name, but I'm going. Fort. It's Fort. Okay. Thank you. ಸಪೋರ ಫೋರ್ಟ್ ಮ್ಯಾಮ್ ಹೇಳಿದ್ರು ಸಪೋರ ಫೋರ್ಟ್ ಅಂತ. ಸೊ ಆ ಬಿಸಿಲಲ್ಲಿ ನಾವು ನಡ್ಕೊಂಡು ಮೆಟ್ಲು ಹತ್ಕೊಂಡು ಹೋಗಿ 300 ಮೆಟ್ಲೇನೋ ಇತ್ತಂತೆ ಓಕೆನಾ. ಅಲ್ಲಿ ಹತ್ಕೊಂಡು ಹೋಗಿ ಅಲ್ಲಿ ನೋಡಿಕೊಂಡು ಅಷ್ಟರಲ್ಲಿ ಬಂದು ಫುಲ್ ಸುಸ್ತಾಗೋಯ್ತು. ಆ್ಯಕ್ಚುಲಿ ಫುಲ್ ಸುಸ್ತಾಗಿ ಇದೆ. ಬಟ್ ವ್ಯೂ ಸೂಪರ್, ನೆಕ್ಸ್ಟ್ ಲೆವೆಲ್. ವಿ ವಿಲ್ ಶೋ ದ ವ್ಯೂ. ನೆಕ್ಸ್ಟ್ the view. We are going to another spot in this place. Oh my god. Akka is very tired. Ta-da. Oh my god. Okay, I will show you the view. It is so beautiful actually. It is very beautiful. See a view and 3, 2, 1. ಮತ್ತೆ ಊಟ ಮಾಡಿ ಮತ್ತು ನಮ್ಮದು ರೆಸಾರ್ಟಿಗೆ ಕರ್ಕೊಂಡು ಬಂದುಬಿಟ್ರು. ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಎಲ್ಲ ಮಾಡಿ ಮತ್ತೆ ನಾವು ಬಾಗ ಬೀಚಿಗೆ ಹೊರಟ್ವಿ. ಸೊ ನಮಗೆ ಇದ್ದಿದ್ದು 1 ಅವರ್ ಟೈಮಿಂಗ್ ಅಷ್ಟೇ ಕೊಟ್ಟಿದ್ರು. ಬಿಕಾಸ್ ನಾವು ಕಾಲೇಜ್ ಬೇಸಿಂದ ಹೋಗಿರೋದು ನಮಗೆ ಜಾಸ್ತಿ ನೈಟ್ ಲೈಫ್ ನೋಡೋಕ್ಕಾಗಿಲ್ಲ ಗೋವಾದಲ್ಲಿ. ಸೊ ನಮಗೆ 7:30ಗೆ ಅಲ್ಲಿ ಬಂದುಬಿಟ್ರು. ನೀವು 7ಗೆ ಅಲ್ಲಿ ಬಂದು ನಮ್ಮನ್ನ ಬಾಗ ಬೀಚಲ್ಲಿ ಬಿಟ್ಟರು. 8:30ಗೆ ನೀವು ವಾಪಸ್ ಬರಬೇಕಂತ ಹೇಳಿದ್ರು. ಸೊ ಓಕೆ ಅಂತೇಳಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವು ಬಂದ್ವಿ ಇಲ್ಲಿಗೆ. ಮತ್ತು ಬಸ್ ಹತ್ರ ಬಂದ್ವಿ. 9 ಗಂಟೆ ಹೊರಟ್ವಿ. ಅಲ್ಲಿಂದ ಊಟ ಮಾಡ್ಕೊಂಡು ಮತ್ತೆ ರೆಸಾರ್ಟ್ಗೆ ಹೋದ್ವಿ. ರೆಸಾರ್ಟಲ್ಲಿ ಸುಮ್ಮನೆ ಫುಲ್ ಟಯರ್ಡ್ ಆಗಿತ್ತು. ನನ್ನ ನೈಟು ನಿದ್ದೆ ಮಾಡಿರಲಿಲ್ಲ ನಿನ್ನೆ ಎಲ್ಲ ಅಂತ ಹೇಳಿ ಐ ಸ್ಲೆಪ್ಟ್. ನಾನು 11ಗೆಲ್ಲ ಮಲ್ಕೊಂಡ್ಬಿಟ್ಟೆ. 11:30ಗೆ ಮಲ್ಕೊಂಡು ನಾನು ಅಕ್ಕ ಇಬ್ಬರು 11:30ಗೆಲ್ಲ ಮಲ್ಕೊಂಡ್ಬಿಟ್ವಿ. ದ ಸೆಕೆಂಡ್ ಡೇ ಆಫ್ ಗೋವಾ. ದಿಸ್ ಇಸ್ ಮೈ ಸೆಕೆಂಡ್ ಡೇ ಆಫ್. ಎಷ್ಟೊತ್ತಿಗೆ ಎದ್ದೆ ಅದಲ್ಲ ನನಗೆ ಗೊತ್ತಿಲ್ಲ. ಮೇ ಬಿ 9 o'clock ನಾನು ಎದ್ದೆ. 10ಗೆ ನಾವು ಹೊರಡಬೇಕಿತ್ತು. ಸೊ 9 o'clock ಎದ್ದೆ ನಿಧಾನಕ್ಕೆ. ಆಮೇಲೆ ಎದ್ದು ರೆಡಿಯಾಗಿ ಒಂದೆರಡು ಫೋಟೋಸ್ ತೊಗೊಂಡು ಇಂಚೆ ತೊಗೊಂಡೆ. ಬಟ್ ಒಂದೆರಡು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಮತ್ತು ನಾವು ತಿಂಡಿ ಮಾಡೋಕ್ಕೆ ಹೊರಟ್ವಿ. ತಿಂಡಿ ಮಾಡಿ ನಾವು ಹೋಗಿದ್ದು ನಾವು ಅಲ್ಲಿಂದ ಅಗೋಡಾ ಫೋರ್ಟಿಗೆ ಹೋಗ್ತೀವಿ. ನಾವು ಅಗೋಡಾ ಫೋರ್ಟಿಗೆ ಬಂದಿದ್ದೀವಿ. ಮತ್ತೆ ಮುಂದೆ ಚೆಕ್ ಮಾಡ್ತಾರೆ. ಆಯ್ತಾ? ಬನ್ನಿ ಜನರೇ. Okay, we are going to second place of today, where I don't know. Really don't know where it is, and we are going now. I'll see you there.
We will show you. Yeah, I will show you. That guy is staring us. That guy is staring us. So mysterious. ನಮ್ಮ ಗೈಡ್ ತೋರಿಸು ನೀನು ವಿಡಿಯೋಲಿ ಅವರ್ ಗೈಡ್ He's our guide. Where is? ವ್ಯೂ ಪಾಯಿಂಟ್ಗೆ. ಸೊ ಅಲ್ಲೋಗಿ ಮತ್ತೆ ಫೋಟೋ ಗಿಟ ತೊಗೊಂಡು ಒಂದು ವೀಡಿಯೋ ಮಾಡಿಕೊಂಡು ಮತ್ತೆ ಬಂದೆ. ಸೊ ವ್ಯೂ ಪಾಯಿಂಟಲ್ಲಿ ಫೋಟೋಸ್ ತೆಕ್ಕೊಡ್ತಾಯಿದ್ರು. ಲೈಕ್ ನಾನು ಮತ್ತು ಸಹನ ಅಕ್ಕ ಇಬ್ಬರು ಫೋಟೋಸ್ ತೊಗೊಂಡ್ವಿ. ಒಂದು ಫೋಟೋನ ನಾವು ಪ್ರಿಂಟ್ಔಟ್ ತೊಗೊಂಡ್ವಿ, ನಂದು ಅಕ್ಕ ಇರೋ ಫೋಟೋನ ಪ್ರಿಂಟ್ಔಟ್ ತೊಗೊಂಡ್ವಿ. ಸೊ ಆಮೇಲೆ ಅಲ್ಲಿಂದ ಮತ್ತೆ ಆಮೇಲೆ ಅದೆಲ್ಲ ಆದಮೇಲೆ ಊಟ ಕರ್ಕೊಂಡು ಹೋದ್ರು. ಊಟ ಸೊ ಊಟ ಗಿಟ ಮಾಡ್ಕೊಂಡು ಮತ್ತೆ ಬೀಚ್ ಕಡೆ ಕರ್ಕೊಂಡು ಬಂದು. ಆ ಬೀಚ್ ಹೆಸರು ನನಗೆ ಗೊತ್ತಿಲ್ಲ. ಓಕೆ, ಆ ಬೀಚ್ಗೆ ಹೋಗೋಕ್ಕೆ ಅರ್ಧ ಗಂಟೆ. Finally reached to the location. ಏನು ಕ್ರಾಬ್ ಎಲ್ಲಿ? ಅಲ್ಲಿ ಹಾವು ಕಣೆ. ಏನು ಹಾವ? ಅದು ಕ್ರಾಬ್ ಅಲ್ಲ ಅದು. ಇಲ್ಲೊಂದು ಐತೆ ಕಣೇನು ಕ್ರಾಬ್ ಅಲ್ಲೋಯ್ತು. ಇಷ್ಟುದ್ದ ಐತೇನೋ. ಓಕೆ, ಸಿ ದ ವ್ಯೂ. ನಮ್ಗೆ ಕೊಟ್ಟಿರೋದೇ 1 hour. ನಾವಲ್ಲಿ ಇನ್ನು ಹಾಫ್ ಆನ್ ಅವರಲ್ಲಿ ನಾವು ಫೋಟೋ ತೊಗೊಂಡು ನಮಗೆ ಆಗೇ ಇಲ್ಲ ಟೈಮ್. ಲೈಕ್ ಅಲ್ಲಿ ನಮಗೆ ಇದ್ದೇ ಇಲ್ಲ. ಸೊ ಹಂಗೆ ಮಾಡ್ಕೊಂಡು ಬಂದ್ವಿ ವಾಪಸ್ಸು. ಮತ್ತೆ ಇನ್ನೊಂದು ಬೀಚಿಗೆ ಕರ್ಕೊಂಡು ಹೋದ್ರು, ಅಂಜೋಲಾ ಬೀಚ್ಗೆ. ಸೊ ಅಲ್ಲಿ ನಾವು ಸ್ವಲ್ಪ ಸನ್ಸೆಟ್ ಎಲ್ಲ ನೋಡಿದ್ವಿ, ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಸ್ವಲ್ಪ 1 hour 1.5 hour ಏನೋ ಕೊಟ್ಟಿದ್ರು. ಸೊ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಈ ಬೀಚಲ್ಲೇ ಎಂಜಾಯ್ ಮಾಡಿದ್ದು ನಾವು. ಸೊ ನಾನೇನು ಅಲ್ಲಿ ಈ ನೀರಲ್ಲೆಲ್ಲ ಇಳಿದು ಆಟ ಆಡೋದಕ್ಕೆಲ್ಲ ಹೋಗಿಲ್ಲ. ನಾನು ಹಾಕೊಂಡಿದ್ದು ಬಟ್ಟೆನೇ ಅಷ್ಟೇ, ಯಾವುದು ತೊಗೊಂಡಿರಲಿಲ್ಲ. ಸೊ ಐ ಡಿಂಟ್ ಪ್ಲೇಡ್ ಎಟ್ ಆಲ್. ಐ ಜಸ್ಟ್ ಸಾ ದ ವ್ಯೂ. ಐ ಜಸ್ಟ್ ಎಂಜಾಯ್ ದ ನೇಚರ್, ದ ಓಷನ್. ಮತ್ತು ನಾವು ಕ್ಯಾಲಂಗಟ್ ಬೀಚ್ಗೆ ಹೋದ್ವಿ. ಕ್ಯಾಲಂಗಟ್ ಬೀಚ್ ಮತ್ತು ನಾವು ನೆಕ್ಸ್ಟ್ ಹೋಗಿದ್ದು ಪ್ಲೇಸ್ ಬಂದು ಕ್ಯಾಲಂಗಟ್ ಬೀಚ್. ಅಲ್ಲಿ ನಾವು ಜಸ್ಟ್ ಶಾಪಿಂಗ್ ಮಾಡೋದೇ ಆಗೋಯ್ತು. ನಂಗೆ ಬೀಚ್ ಹತ್ರ ಹೋಗೋಕ್ಕೆ ಆಗಿಲ್ಲ. ಬಟ್ ಬೀಚ್ ಹತ್ರ ಇಟ್ ಈಸ್ ವೆರಿ ಕ್ರೀಪಿ. ದ ಪೀಪಲ್ಸ್ ಆರ್ ಸೀಯಿಂಗ್ ಅಸ್ ವೆರಿ ಕ್ರೀಪಿ. ನನಗೊಂದು ಭಯನೇ ಆಗೋಯ್ತು. ಐ ಸ್ಟಾರ್ಟೆಡ್ ಟು ಕಾಲ್ ಮೈ ಕ್ಲಾಸ್ ಬಾಯ್ಸ್ ನೇಮ್. ನನ್ನ ಜೊತೆ ಅಕ್ಕ ಇದ್ದವಳಂತೂ ಫುಲ್ ನಗ್ತಿದ್ಲು. ಬಿಕಾಸ್ ನನ್ನದು ಫೋನ್ ಬೇರೆ ನಾನು ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಫೋಟೋ ತೆಗೆದು ಫೋನ್ ಮೇಲೆ ಸ್ವಿಚ್ ಆಗಿದೆ. ನಾನು ಫುಲ್ಲು ಫ್ರೀಕೌಟ್ ಆಗಿಬಿಟ್ಟಿದೆ. ನಾನು ಬೀಚ್ ಹತ್ರ ಹೋಗೋಕ್ಕಾಗಿಲ್ಲ, ಯಾಕೆಂದರೆ ನಾನು ಅಕ್ಕ ಇಬ್ಬರೇ ಇದ್ದಿದ್ದು. ಸೊ ಎಲ್ಲ ಕ್ರೀಪಿ ಪೀಪಲ್ಸ್ ದೇ ಆರ್ ಲಿಟ್ರಲಿ ಸ್ಟೇರಿಂಗ್ ಅಸ್. ಬಂದುಬಿಟ್ಟು ಹತ್ರ ಬಂದುಬಿಟ್ಟು 20 rupeesಗೆ ಟ್ಯಾಟು ಹಾಕ್ಸ್ಕೊಳ್ಳಿ, 20 rupeesಗೆ ಟ್ಯಾಟು ಹಾಕ್ಸ್ಕೊಳ್ಳಿ ಅಂತ ನಮ್ಮ ಹಿಂದೆ ಬಂದುಬಿಟ್ಟಿದ್ರು. ಸೊ ಇಟ್ ಈಸ್ ಸೋ ಕ್ರೀಪಿ. ಸೊ ವಿ ವೆಂಟ್ ಬ್ಯಾಕ್ ಆ್ಯಂಡ್ ವಿ ವೆಂಟ್ ಟು ಶಾಪಿಂಗ್. ಓಕೆ, ನಾವು ಹೋಟೆಲಿಗೆ ಬಂದು ಮತ್ತೆ ಊಟ ಮಾಡಿ ಮತ್ತೆ ಬಂದ್ವಿ. ಮತ್ತು ಅಲ್ಲಿಂದ ಮತ್ತೆ ನಾವು ರೆಸಾರ್ಟಿಗೆ ಊಟ ಮಾಡಿ ಮತ್ತೆ ನಾವು ರೆಸಾರ್ಟಿಗೆ ಬಂದ್ವಿ. ಸೊ ನಾನು ಅಕ್ಕ ಇಬ್ಬರು ಆಚೆ ಬಂದ್ವಿ ಅಷ್ಟೇ. ನನ್ನ ಕ್ಲಾಸ್ಮೇಟ್ಸ್ ಸುಮಾರು ಜನ ಎಲ್ಲ ಇದ್ದರು ಆಚೆ. ನಾವೆಲ್ಲ ಮಾತಾಡಿದ್ವಿ. ಆಮೇಲೆ ನಿದ್ದೆ ಬಂತು ಅನ್ನೋರೆಲ್ಲ ಎದ್ದೋದ್ರು. ಸೊ ನಾವು 2:28ಗೆ ಪಿಜ್ಜಾ ಆರ್ಡರ್ ಮಾಡಿ ತಿಂದಿದ್ದೀವಿ. ದಿಸ್ ಇಸ್ ಸೋ ಬ್ಯೂಟಿಫುಲ್ ಆ್ಯಕ್ಚುಲಿ. ಬೆಳಗ್ಗೆ ಪಿಜ್ಜಾ ಯಾರು ಆರ್ಡರ್ ಮಾಡ್ತಾರೆ? ಇಟ್ ಇಸ್ ಸೋ ಬ್ಯೂಟಿಫುಲ್. ಇಟ್ಸ್ ಸೋ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಪಿಜ್ಜಾ ಅಲ್ಲ, ಎಕ್ಸ್ಪೀರಿಯನ್ಸ್ ಇಸ್ ಸೋ ಬ್ಯೂಟಿಫುಲ್. ಏನು ಅಂತ ಹೇಳಿದ್ರೆ ಲೈಕ್ ನಮ್ಮದು ರೆಸಾರ್ಟಲ್ಲಿ ಲಾಸ್ಟ್ ಅಲ್ವಾ. ಸೊ 11 ಗಂಟೆಗೆ ಚೆಕ್ಔಟ್ ಆಗಬೇಕಾಗಿತ್ತು. ಹಾಗಾಗಿ ಎಲ್ಲ ಏನಂದಿದ್ರು ಅಂದರೆ 8 ಗಂಟೆಯಿಂದ 9 ಗಂಟೆ 8 to 10 ಎಲ್ಲ ಚೆನ್ನಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಕೊಳ್ಳಿ, ಆಮೇಲೆ 10 to 11 ರೆಡಿಯಾಗಿ ಹೊರಡಿ ಅಂತ ಇತ್ತು. ಸೊ ನಾನು ಓಕೆ 8 to 10 ಚಾಲಿ ಫುಲ್ಲು ಎಲ್ಲ ಅಂತ ಅಂದ್ಕೊಂಡು 8 ಗಂಟೆಗೆ ಗೆದ್ಬಿಟ್ಟು ಬಂದರೆ ಒಂದು ಪಿಳ್ಳೆ ಕೂಡ ಇಲ್ಲ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ. ಆಮೇಲೆ ಮತ್ತೆ ನಾನು ರೂಮಿಗೆ ಹೋದೆ. ನನ್ನ ಬಟ್ಟೆ ಎಲ್ಲ ಮೆಸ್ಸಪ್ ಆಗಿತ್ತು. ಸೊ ಅದನ್ನೆಲ್ಲ ಜೋಡಿಸ್ಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ಆಮೇಲೆ ಹೊರಟ್ವಿ. ಫೈನಲಿ ರೆಸಾರ್ಟ್ ಚೆಕ್ಔಟ್ ಆದ್ವಿ. ಐ ಥಿಂಕ್ 11:30 ಅನಿಸುತ್ತೆ. ನಾವು ಊಟ ಮಾಡಿದ್ದು ಆ್ಯಕ್ಚುಲಿ ನಾವು ತಿಂಡಿ ಮಾಡಿದ್ದೆ 12ಗೆ. ಸೊ ಫುಲ್ಲು ಹೊಟ್ಟೆ ಎಲ್ಲ ಬರ್ನ್ ಔಟ್ ಆಗಿಬಿಟ್ಟಿತ್ತು. ಬಟ್ ಅಂದರೂ ಅಲ್ಲಿ ತಿಂಡಿ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಶಾಪಿಂಗ್ ಕರ್ಕೊಂಡೋದ್ರು. 1 hour ಶಾಪಿಂಗ್ ಇತ್ತು. ಒಂದು ಸಂತೆಗೆ ಬಿಟ್ಟರು. ಸೊ ಅಲ್ಲಿ ಏನೇನು ಬೇಕು, ಯಾರ್ಯಾರಿಗೆ ಏನೇನು ಬೇಕು ಅದೆಲ್ಲ ತೊಗೊಂಡ್ವಿ. ನಾನು ಈ ಶರ್ಟ್ ತೊಗೊಂಡೆ.
So I'm wearing this shirt right now to do this video. So yeah, I brought this shirt and one more shirt and one more dress. ಸೊ ಅದು ಸ್ವಲ್ಪ ಚೀಪಲ್ಲಿತ್ತು, ಸೊ ಚೀಪ್ ಆ್ಯಂಡ್ ಬೆಸ್ಟ್ ಇತ್ತು ಅಂತ ಹೇಳಿ ನಾನು ತೊಗೊಂಡೆ. ಆ್ಯಂಡ್ ಅಲ್ಲಿಂದ ಶಾಪಿಂಗ್ ಮುಗಿಸಿ ಮತ್ತೆ ಊಟಕ್ಕೆ ಹೊರಟ್ವಿ. ಊಟ ಮಾಡಿಕೊಂಡು ನನಗೆ ಹೇಳಿಲ್ವಾ ಲೈಕ್ ನಮ್ಮ ಟೈಮ್ ಎಲ್ಲ ಲೈಕ್ ಊಟಕ್ಕೆ ಹೋಗಿ ಬರೋದ್ರಲ್ಲೇ ಸ್ವಲ್ಪ ಕನ್ಸ್ಯೂಮ್ಡ್ ಆಯಿತು. ಬಟ್ ಯಾ ಬಿ ಎಂಜಾಯ್ಡ್, ಐ ಎಂಜಾಯ್ಡ್ ಅಲ್ಲ. ಆ್ಯಂಡ್ ಮತ್ತೆ ಅಲ್ಲಿಂದ ಊಟ ಮಾಡ್ಕೊಂಡು ಮತ್ತೆ ಒಂದು ಕಡೆ ಕರ್ಕೊಂಡು ಬಂದರು, ಸೌತ್ ಗೋವಾ ಕರ್ಕೊಂಡ್ಬಂದರು. ಚೂರು ನಾರ್ತ್ ಗೋವಾದಲ್ಲಿ, ನೆಕ್ಸ್ಟ್ ಸೌತ್ ಗೋವಾ ಕರ್ಕೊಂಡ್ಬಂದರು. ಸೌತ್ ಗೋವಾದಲ್ಲಿ ಪೋರ್ಚುಗೀಸ್ ಚರ್ಚ್ ಕರ್ಕೊಂಡು ಹೋದರು. ಆ್ಯಕ್ಚುಲಿ ನಾವು ಎಲ್ಲಿ ಬಂದಿದ್ವಿ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಲೈಕ್ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಹೋಗ್ತಿದ್ರು ಸ್ಟ್ರೈಟು. ನಾನು ಅಕ್ಕ ಇದ್ದವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನು ಚೆನ್ನಾಗಿರೋ ಲೈಕ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡು ನಾವೇನು ಮಾಡಿದ್ವಿ, ವಡಾಪಾವ್ ನಿಂತ್ಕೊಂಡ್ಬಿಟ್ವಿ. ವಡಾಪಾವ್ ತಿನ್ಕೊಂಡು ಅದು ಇದು ಶಾಪಿಂಗ್ ಮಾಡಿಕೊಂಡು ವಿಕೇನ್. ಮೈ ಗಾಡ್. ಆಮೇಲೆ ಗೊತ್ತಾಯಿತು ಅವ್ರು ಹೋಗಿದ್ದ ಪ್ಲೇಸ್ ಬಂದು ಇಟ್ ಈಸ್ ಸೋ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳಿ. ನಾನು ಅಕ್ಕ ಓಕೆ ಈ ಮಿಸ್ಡ್ ಇಟ್. ಸೊ ಓಕೆ, ಥರ್ಡ್ ಡೇ ಬಂದುಬಿಟ್ಟು ಅಷ್ಟೇ ಆಗಿದ್ದು ನಮ್ಮದು. ನಂದು ಥರ್ಡ್ ಡೇ ಔಟ್ಫಿಟ್ ಬಂದು ಇದು. ಸೊ ಇಷ್ಟ ಆಗಿತ್ತು. ಹೊರಟ್ವಿ. ಅಲ್ಲಿಂದ ಆನ್ ದ ವೇ ಇನ್ನೊಂದು ಹೋಟೆಲಲ್ಲಿ ನಮಗೆ ಊಟ ರೆಡಿ ಮಾಡಿಸಿದ್ರು. ಸೊ ಅಲ್ಲಿ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಊಟ ಮಾಡಿಬಿಟ್ಟು ಹೊರಟ್ವಿ. ಅಲ್ಲಿ ಒಂದು 10 ಅಷ್ಟೊತ್ತಿಗೆಲ್ಲ ನಾವು ರೈಲ್ವೆ ಸ್ಟೇಷನಲ್ಲಿ ಇದ್ವಿ. ನನ್ನ ಫ್ರೆಂಡ್ಸ್ ಸೋ ಬ್ಯಾಡ್, ಲೈಕ್ ನಂಗೆ ತುಂಬ ಬೇಜಾರಾಗ್ತಿತ್ತು. ನಂಗೆ ಗೋವಾ ಬಿಟ್ಟು ಬರೋದಕ್ಕೆ ಗೋವಾ ಅಂತಾರೆ, ಲೈಕ್ ನನ್ನ ಕ್ಲಾಸ್ಮೇಟ್ಸ್ ಜೊತೆ ಎಂಜಾಯ್ ಮಾಡ್ತಿದ್ದೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ರಿಯಲಿ ಸೋ ಹ್ಯಾಪಿ. ಐ ಮಿಸ್ಡ್ ಅ ಲಾಟ್. Guys, we are in train. Train already left. Oh my god, this is my ಗೋವಾ ಥಿಂಗ್. ಆ್ಯಂಡ್ ನಾನು ಇದನ್ನ ಎಡಿಟ್ ಮಾಡಿ ಹಾಕೋದು ಯಾವಾಗ ಅಂತ ನನಗಂತೂ ಗೊತ್ತಿಲ್ಲ. ನಾನು ಈ ವಿಡಿಯೋ ಮಾಡೋದಕ್ಕೆ 1 ವಾರ ತೊಗೊಂಡಿದ್ದೀನಿ. ಇದನ್ನ ಎಡಿಟ್ ಮಾಡಿ ನಿಮಗೆ ತೊಗೊಂಬರೋಷ್ಟು ನನಗೆ ಗೊತ್ತಿಲ್ಲ ಯಾವಾಗ ಹಾಕ್ತೀನಿ ಅಂತ. ಬಟ್ ಸೂನ್ ಐ ವಿಲ್ edit it and post it. Okay, thank you so much to listening to me. Next video dalli sigona. Bye. Subscribe ಮಾಡಿ.